ಏನು ಬೇಡ ಸರ್, ನೀರು ಗೊಬ್ಬರ ಏನು ಬೇಡ. ಇದು ಕಾಡು ಬೆಳೆ. ಇದನ್ನ ಮಂಗ ತಿನ್ನೋಲ್ಲ, ಅಥವಾ ಯಾವುದೇ ಕಾಡು ಪ್ರಾಣಿಗಳು ತಿನ್ನೋಲ್ಲ, ಅಥವಾ ಜನ ಅದನ್ನ ಕಿತ್ಕೊಂಡು ಹೋಗೋಕ್ಕೂ ಆಗಲ್ಲ. ಯಾಕೆಂದ್ರೆ ಅದನ್ನ ಕಟಾವು ಮಾಡುವಾಗ ಟೈಮ್ ತಿನ್ನುತ್ತೆ ಸರ್. ಒಂದು ಮರದ ಬೆಳೆ ಅದ್ಭುತವಾದ ಬೆಳೆ. ಸ್ವಲ್ಪ ಪಶ್ಚಿಮ ಘಟ್ಟ ಅಥವಾ ಮಲೆನಾಡು, ಅರೆ ಮಲೆನಾಡಿನಲ್ಲಿ ಇದೊಂದು ಅದ್ಭುತವಾದ ಬೆಳೆ. ಇದ್ರ ಹೆಸರು ಸರ್ ರಾಮಪತ್ರೆ ಅಂತ ನಾವು ಹೇಳ್ತೀವಿ. ರಾಮಪತ್ರೆ. ಈ ಜಾಪತ್ರೆ ಬರುತ್ತಲ್ಲ, ಜಾಪತ್ರೆ ತರ ಕಾಡು ಬೆಳೆ ಇದು. ಜಾಪತ್ರೆ ಕೃಷಿ ಬೆಳೆ, ನಾವು ತೋಟದಲ್ಲಿ ಬೆಳೆಯುವ ಬೆಳೆ. ಇದು ರಾಮಪತ್ರೆ ಅಂದ್ರೆ ಕಾಡು ಜಾಪತ್ರೆ. ರಾಮಪತ್ರೆ ಜಾಪತ್ರೆಯಲ್ಲಿ ನಾವು ಬೀಜವನ್ನು ಸಹಿತ ನಾವು ಬಳಸ್ತೀವಿ. ಇದ್ರ ಬೀಜ ಬಳಕೆ ಬರೋಲ್ಲ, ಇದ್ರ ಪತ್ರೆ ಮಾತ್ರ ಬಳಕೆ ಬರೋದು. ಪತ್ರೆ ಮಾತ್ರ. ಏನಕ್ಕೆ ಯೂಸ್ ಮಾಡ್ತಾರ ಸರ್? ಇದು ಆಹಾರ ಪದಾರ್ಥವೇ. ಆಹಾರ ಪದಾರ್ಥವೇ, ಅಡಿಗೆ ಬಳಸ್ತಾರೆ. ಜಾಪತ್ರೆಗಿದ್ದಷ್ಟೇ ಬೆಲೆ ಇದೆ ಸರ್ ಇದಕ್ಕೂ? ಜಾಸ್ತಿ ಇದೆ ಸರ್, ಜಾಸ್ತಿ ಇದೆ. ಯಾಕಂದ್ರೆ ಇದ್ರಲ್ಲಿ ಔಷಧಿ ಕಂಟೆಂಟ್ ಜಾಸ್ತಿ ಇದೆ. ಕೆಲವೊಂದು ಔಷಧಿಗಳಿಗೆ ಇದನ್ನ ಬಳಸ್ತಾರೆ. ಜಾಪತ್ರೆ 700 ರೂಪಾಯಿ 800 ರೂಪಾಯಿ ಕೆಜಿ ಇದ್ದಾಗ ಇದು 1000 ರೂಪಾಯಿ ಕೆಜಿ ಇದೆ. ಈ ಗಿಡಗಳನ್ನ ಇದು ಸ್ವಲ್ಪ ಮರ ಆಗುವಂತದ್ದು, ಜಾಪತ್ರೆಗಿಂತ ದೊಡ್ಡ ಮರ ಆಗುತ್ತೆ. ನಮ್ಮ ಬೌಂಡ್ರಿಗೆ ನಾವೇನ್ ಹೇಳ್ತೀವಿ, 1 ಎಕರೆ ಅಡಿಕೆ ತೋಟ ಇದೆ. ನಾನು ಇಲ್ಲಿ ನಮ್ಮದು ಮುಖ್ಯ ಬೆಳೆ ಅಡಿಕೆ ಆಗಿದ್ದಕ್ಕೆ ನಾನು ಇದನ್ನ ವಿಶೇಷವಾಗಿ ಹೇಳ್ತಾ ಇರೋದು. 1 ಎಕರೆ ಅಡಿಕೆ ತೋಟದಲ್ಲಿ ನಮಗೆ 5 ಲಕ್ಷ ರೂಪಾಯಿ ಅಡಿಕೆ ಸಿಗತ್ತೆ. 1 ಎಕರೆಗೆ ಸರಿ ಸುಮಾರು 400 ಅಡಿ ಬೌಂಡ್ರಿ ಬರುತ್ತೆ ನಮಗೆ. 10 ಅಡಿಗೆ ಒಂದು ಗಿಡ ಇದನ್ನು ಕೊಟ್ಟುಕೊಂಡ್ರೆ 40 ಮರಗಳು ಕೂತು. ಒಂದು ಮರಕ್ಕೆ 2000 ರೂಪಾಯಿ ಪತ್ರೆ ಸಿಗತ್ತೆ ಇದರಲ್ಲಿ. ಒಂದು ಮರಕ್ಕೆ ವರ್ಷಕ್ಕೆ 2.5 3 ಕಿಲೋ ಪತ್ರೆ ಸಿಗತ್ತೆ. ಒಂದು 2000 ಮೇಲ್ಪಟ್ಟು ದುಡ್ಡು ಸಿಗತ್ತೆ. 40 ಮರಗಳು ಕೂತ್ವಿ ಅಂತ ಆದ್ರೆ ಒಂದು 80,000 ರೂಪಾಯಿ ಬೆಳೆ ಆಯ್ತು. ನಮ್ಮ ಬೌಂಡ್ರಿಯಲ್ಲಿ ಇರುತ್ತೆ. ತೋಟಕ್ಕೆ ಬಿಸಿಲು ಗಾಳಿಯನ್ನು ತಡೆಯುತ್ತೆ, ನೆರಳನ್ನಿಡತ್ತೆ, ನಮ್ಮ ಜಮೀನನ್ನ ತಂಪುಗಳು ಇಡತ್ತೆ, ಉಷ್ಣತೆ ಹೆಚ್ಚಾಗದನ್ನ ನೋಡ್ಕೊಳತ್ತೆ. ಯಾಕೆಂದ್ರೆ ಇದು ನಿತ್ಯ ಹರಿದ್ವರ್ಣ. ಮತ್ತೆ ಇದಕ್ಕಾಗಿ ವಿಶೇಷ ಪೋಷಣೆ ಮಾಡೋ ಸರ್ ಏನು ಇಲ್ಲ ಸರ್, ಪೋಷಣೆ ಏನು ಮಾಡಲ್ಲ, ನೀರು ಕೊಡೋದು ಬೇಕಾಗಿಲ್ಲ, ಏನು ಬೇಡ ಸರ್. ನೀರು ಗೊಬ್ಬರ ಏನು ಬೇಡ. ಇದು ಕಾಡು ಬೆಳೆ. ಇದನ್ನ ಮಂಗ ತಿನ್ನೋಲ್ಲ, ಅಥವಾ ಯಾವುದೇ ಕಾಡು ಪ್ರಾಣಿಗಳು ತಿನ್ನೋಲ್ಲ, ಅಥವಾ ಜನ ಅದನ್ನ ಕಿತ್ಕೊಂಡು ಹೋಗೋಕ್ಕೂ ಆಗಲ್ಲ. ಯಾಕೆಂದ್ರೆ ಅದನ್ನ ಕಟಾವು ಮಾಡುವಾಗ ಟೈಮ್ ತಿನ್ನುತ್ತೆ. ಈ ಒಂದು ಮರದ ಬೆಳೆ ನಾವು ಕಟಾವು ಮಾಡಿ ಅದನ್ನ ಬೆಳೆ ತೆಕ್ಕೊಳ್ಬೇಕು ಅಂದ್ರೆ 1 ದಿವಸ ಬೇಕು. 2,500 ರೂಪಾಯಿ ಬೆಳೆ ಸಿಗತ್ತೆ, ಆದ್ರೆ ಬೆಳಗಿನ ಸಂಜೆವರೆಗೆ ಬೇಕು. ಯಾರಾದ್ರೂ ಕದ್ಕೊಂಡು ಹೋಗಕ್ಕೆ 1 ನಿಮಿಷದಲ್ಲಾದ್ರೆ ಮಾಡ್ಕೊಂಡು ಹೋಗ್ಬೋದು. ಕದ್ಕಂತ ಕೂತರ ಆಗೋಲ್ಲ, ನೋಡೇ ನೋಡ್ತಾರೆ. ಹಾಗಾಗಿ ಕಳ್ಳರ ಭಯ ಇಲ್ಲ, ಯಾವುದು ಪ್ರಾಣಿಗಳು ತಿನ್ನೋಲ್ಲ, ಯಾವುದೇ ಕೃಷಿ ಇಲ್ಲ. ಗಿಡ ತಂದು ನಾಟಿ ಮಾಡೋದೊಂದೇ ನಮ್ಮ ಖರ್ಚು. ಆ ನಂತರ ಇದು ಸಂಪೂರ್ಣ ಪುಕ್ಕಟ ಬೆಳೆ. ಗಿಡ ನಾಟಿ ಮಾಡಿ 8 ವರ್ಷ ಕಾಯಿ ಬರುತ್ತೆ. ಅಲ್ಪಾವಧಿ ಬೆಳೆ ಅಲ್ಲ, ಅಂದ್ರೆ 1 ವರ್ಷ 2 ವರ್ಷಕ್ಕೆ ದೀರ್ಘಾವಧಿ ಬೆಳೆ ಇದು. ಕಾಯಿ ಬರೋಲ್ಲ. ಮರ ಆದ ನಂತರ 100 ವರ್ಷ ಬಾಳಿಕೆ ಬರುತ್ತೆ. ಪ್ರತಿ ವರ್ಷ ಬರುತ್ತೆ. ಬೇಸಿಗೆಯಲ್ಲಿ ಬೆಳೆ ಬರುತ್ತೆ. ಈ ಸಸಿಗಳು ಎಲ್ಲಿ ಸಿಗ್ತಾವ ಸರ್? ಸಸಿಗಳನ್ನ ನಾವು ಹೇಳಿ ಮಾಡಿಸ್ಕೊಳ್ಬೇಕು. ಇದು ಬೇಕಾದಂಗೆ ಸಿಗೋಲ್ಲ. ಯಾಕೆಂದ್ರೆ ಈ ಬೆಳೆ ತೆಗೆಯೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಯಾರಿಗ್ ಬೇಕೋ ಅವರು ಮುಂಚಿತವಾಗಿ ಹೇಳಿದ್ರೆ ಮಾತ್ರ ಈ ಗಿಡಗಳು ಸಿಗತ್ತೆ. ಸರ್ ಯಾರಿಗಾದ್ರೂ ಬೇಕಾದ್ರೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾರೆ? ಬೇಕು ಅಂತ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ನನ್ನ ಪರಿಚಯದವರೊಬ್ರು ಇದನ್ನ ಗಿಡ ಮಾಡೋರು ಇದಾರೆ, ಅವ್ರ ಹತ್ರ ಹೇಳಿ ನಾವು ರೆಡಿ ಮಾಡಿಸಬಹುದು. ಸರ್ ಇದ್ರ ಮತ್ತೊಂದು ವಿಶೇಷ ಗುಣ ಅಂದ್ರೆ, ಇದು ಬೆಳೆ ಬರೋ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಬೇರೆ ಯಾವ ಬೆಳೆಗಳು ಇರೋಲ್ಲ. ಅಂದ್ರೆ ಅಂತ ಟೈಮಲ್ಲಿ ಬರುತ್ತೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಅಡಿಕೆ ಕಟಾವು ಫೆಬ್ರವರಿ ಎಂಡ್ ಕ್ಲಿಯರ್ ಆಗಿರುತ್ತೆ. ಇದು ನಮಗ್ ಬೆಳೆ ಸಿಗೋದು ಮಾರ್ಚದಲ್ಲಿ. ಆ ಟೈಮಲ್ಲಿ ಬೇರೆ ಯಾವ ಬೆಳೆಗಳು ಇರೋಲ್ಲ. ಹಾಗಾಗಿ ಕೆಲಸಗಾರರ ಅಭಾವನೂ ಆಗೋಲ್ಲ. ಕೆಲಸಗಾರರು ಸಿಗ್ತಾರ, ಈಸಿಯಾಗಿ ಸಿಗ್ತಾರೆ. ಯಾಕಂದ್ರೆ ಬೇರೆ ಕೆಲಸ ಇರೋಲ್ಲ, ಹೊಲ ಗದ್ದೆಗಳ ಕೆಲಸ ಯಾವ್ದು ಇರೋಲ್ಲ. ಮತ್ತೆ ದುಡ್ಡಿಲ್ದ ಟೈಮಲ್ಲಿ ಆದಾಯ ಬರುತ್ತೆ. ಅಂದ್ರೆ ಅನ್ಸೀಸನ್ ಟೈಮಲ್ಲಿ ಬರುತ್ತೆ. ನಾನು ಅನೇಕ ಬೆಳೆಗಳನ್ನು ಬೆಳೆದಿರೋದು ಇದೇ ರೀತಿ ಬೆಳೆಗಳ ಕಾಂಬಿನೇಷನ್ ಮಾಡಿರೋದು. ನಿರಂತರ ನಮ್ಗೆ ದುಡ್ಡು ಬರಬೇಕು, ಪ್ರತಿ ತಿಂಗಳು ದುಡ್ಡು ಬರುವಂಗಿರ್ಬೇಕು. ಆ ರೀತಿಯ ಒಂದು ಕಾಂಬಿನೇಷನ್ ಮಾಡಿರೋದು ಬೆಳೆಗಳನ್ನ. ಒಂದು 35 ಬೆಳೆಗಳ ಕಾಂಬಿನೇಷನ್ ಮಾಡಿದ್ರು ಅದೇ ತರ ಒಂದೊಂದು ಟೈಮಲ್ಲಿ ನಮಗೆ ಬೆಳೆ ಸಿಗುತ್ತೆ, ಸೀಸನ್ ವೈಸ್ ಸಿಗತ್ತೆ. ಸರ್ ಇದು ನಂದು ಈಗ ಬೆಳೆ ಬರ್ತಾ ಇರೋದು ಒಂದು 10 ಮರಗಳಿದೆ. ಯಾಕೆಂದ್ರೆ ನಾನು ರೈತರಿಗೆ ಹೇಳುವಾಗ ನನಗದ್ರ ಸಂಪೂರ್ಣ ಅನುಭವ ಆಗದೆ ನಾನು ಖಂಡಿತ ಹೇಳೋಲ್ಲ. ಈ ಬೆಳೆ ಬರೋದೊಂದು 10 ಮರಗಳು ಇದೆ. ಸರಾಸರಿ ನಾನು ಬೆಳೆ ಕೊಯ್ತಾ ಇರೋದು ಈಗ ಒಂದು 5 ವರ್ಷದ ಹಿಂದೆ. ಯಾಕೆಂದ್ರೆ ಇದು ಕಾಡು ಬೆಳೆ ಆಗಿದ್ದಕ್ಕೆ ನಾಟಿ ಮಾಡಿದ್ರೆ ಹೇಗಾಗುತ್ತೆ ನನಗೂ ಗೊತ್ತಿರ್ಲಿಲ್ಲ. 5 ವರ್ಷದ ಹಿಂದೆ, ಇದು ಈಗ 4ನೇ ವರ್ಷದ ಗಿಡ. ನಾನೊಂದು 50 ಗಿಡಗಳನ್ನ ನಾಟಿ ಮಾಡಿದ್ದೆ 4 ವರ್ಷದಿಂದ. ಈ ವರ್ಷ
500 ಗಿಡಗಳನ್ನ ನಾಟಿ ಮಾಡಿದೀನಿ. ಹಾ ಸರ್. ಗಿಡಗಳ ಸಂಖ್ಯೆ ಸಿಗ್ತಾ ಇಲ್ಲ, ಯಾಕೆಂದ್ರೆ ಇದು ಅಪರೂಪದ ಗಿಡ. ಹೌದು ಸರ್. ನಾವು ಹೇಳಿ ಮಾಡಿಸ್ಬೇಕು. ಈ ಗಿಡ ಮಾಡ್ಕೊಡೋರ ಹತ್ರ ಈ ವರ್ಷ ಮತ್ತೆ 3000 ಗಿಡ ಹೇಳಿದೀನಿ. ನನಗೆ ಒಟ್ಟ ಈ ನಮ್ಮ ಮಲೆನಾಡಿನಲ್ಲಿ ಬಾರ್ಡರ್ ತುಂಬಾ ಇರಬೇಕು. ಬಾರ್ಡರ್ ತುಂಬಾ ಒಂದೇ ಅಂತಲ್ಲ, ಮಲೆನಾಡಿನಲ್ಲಿ ಬೆಟ್ಟ ಲ್ಯಾಂಡ್ ಅಂತ ಇರುತ್ತೆ. 1 ಎಕರೆ ಅಡಿಕೆ ತೋಟಕ್ಕೆ 9 ಎಕರೆ ಬೆಟ್ಟವನ್ನ ಗೌರ್ಮೆಂಟ್ನವರು ಬಳುವಳಿ ಕೊಟ್ಟಿರೋದು. ಆ ರೀತಿ ಬೆಟ್ಟ ಲ್ಯಾಂಡ್ ನಾನೊಂದು 60 ಎಕರೆ ಇದೆ. ಆ 60 ಎಕರೆಗೂ ಇದನ್ನ ನಾಟಿ ಮಾಡ್ಬೇಕು ಅಂತ ಈಗ ನಾನು ಗಿಡ ಮಾಡೋರ ಹತ್ರ 5000 ಗಿಡಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ಅವ್ರಿಗೆ ಮುಂಚಿತವಾಗಿ, ಬಹಳ ಮುಂಚಿತವಾಗಿ ಹೇಳಬೇಕು, ಹೇಳಿದ್ರೆ ಮಾಡ್ತಾರೆ. 5000 ಗಿಡ ನೆಕ್ಸ್ಟ್ ಜೂನ್ಗೆ ನಾಟಿ ಮಾಡ್ಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಡು ಗಿಡಗಳನ್ನ ಕಾಡಲ್ಲೇ ನಾಟಿ ಮಾಡೋದು. ಒಳ್ಳೆ ಐಡಿಯಾ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ವಿಶೇಷವಾದಂತ ಪತ್ರೆ ಗಿಡ. ಇದರ ಮಾಮೂಲಿ ಜಾಪತ್ರೆಗಿಂತಲೂ ಇದ್ರ ಬೆಲೆ ಕೂಡ ಜಾಸ್ತಿ, ಮತ್ತು ಇದಕ್ಕೆ ಯಾವುದೇ ತರದ ಪೋಷಣೆ ಮಾಡೋ ಹಾಗಿಲ್ಲ. ಗೊಬ್ಬರ ಹಾಕಿದ್ರೆ ನಡೀತದೆ, ನೀರು ಕೊಡೋದ್ರ ನಡೀತದೆ, ವಿಶೇಷವಾಗಿ ಬೆಳೀತದೆ ಅಂತ ವಿಶೇಷವಾದ ಗಿಡದಿಂದ ಕೂಡ ಆದಾಯನು ಪಡೆಯಬಹುದು. ಜೊತೆಗೆ ನಮ್ಮ ಹೊಲದ ರಕ್ಷಣೆಗೋಸ್ಕರನು ಬೆಳ್ಕೋಬಹುದು ಅಂತ ಸರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸರ್ ಅವ್ರ ನಂಬರನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ, ಇದ್ರ ಸರ್ಚ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದ್ರೆ, ಸರ್ ಅವ್ರು ನಮ್ ಇರೋ ಕಡೆ ನೆಟ್ವರ್ಕ್ ಸರಿಯಾಗಿರೋದಿಲ್ಲ. ಫೋನ್ ಕನೆಕ್ಟ್ ಆಗದಿದ್ರೆ ಏನು ವಿಚಾರ ಮಾಡೋದು ಅವಸರ ಇಲ್ಲ. ಅವ್ರಿಗೊಂದು ಮೆಸೇಜ್ ಹಾಕಿದ್ರೆ ಅವರು ನೆಟ್ವರ್ಕ್ ಇರೋ ಕಡೆ ಬಂದಾಗ ನಿಮ್ ಮೆಸೇಜ್ ನೋಡಿ ನಿಮ್ಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತಾರೆ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಉತ್ತಮವಾದಂತ ಮಾಹಿತಿಯನ್ನ ನೀಡಿದ್ರಿ. ನಮಸ್ಕಾರ. ನಮಸ್ಕಾರ.